ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ಮೇಲೆ ಕರ್ನಾಟಕದ ಜನರ ಜೊತೆಗೆ ಮಾತನಾಡುವ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತೇವೆ. ಯಾಕಂತಂದರೆ ನಿಮ್ಮ ಪಲ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವಾ ಇಂಥ ಪ್ರಕರಣಗಳಲ್ಲಿ. ಹಾಗಾಗಿ ಲೆಟ್ಸ್ ಟೇಕ್ ದಿ ಫಸ್ಟ್ ಕಾಲ್. ಸುಜಯ್ ತುಮಕೂರಿಂದ ಕರೆ ಮಾಡಿದ್ದಾರೆ. ಸುಜಯ್ ನಮಸ್ಕಾರ. ಚಂದನ್ ಅವರೇ ನಮಸ್ಕಾರ. ಹೇಳಿ ಸುಜಯ್ ಸರ್. ಇದು ಪೊಲಿಟಿಕಲ್ ಆಂಗಲ್ ಹೋಗ್ತಾ ಇದೆ ಚಂದನ್ ಅವರೇ. ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಜನರ ಅಭಿವೃದ್ಧಿಗಾಗಿ ಏನೂ ನಡೀತಿಲ್ಲ. ಅವನನ್ನ ತುಳಿದು ನಾನ್ ಮೇಲ್ ಬರ್ಬೇಕು, ಇವನನ್ನ ತುಳಿದು ನಾನ್ ಮೇಲ್ ಬರ್ಬೇಕು ಅಂತಾನೆ ಇದಾರೆ ಇವರೆಲ್ಲರೂ. ಒಂದು ದಿನ 2 ಪಾರ್ಟಿ ಅಥವಾ 3 ಪಾರ್ಟಿಯವರು ಕೂತು ದೇಶನ ಮುಂದೆ ಹೆಂಗ್ ತಗೊಂಡೋಗ್ಬೇಕು, ರಾಜ್ಯನ ಹೆಂಗ್ ಅಭಿವೃದ್ಧಿ ಮಾಡ್ಬೇಕು, ತಾಲೂಕ್ ಲೆವೆಲ್ ಅಲ್ಲಿ ಹೆಂಗ್ ಅಭಿವೃದ್ಧಿ ಮಾಡ್ಬೇಕು ಅನ್ನೋದನ್ನ ಮಾಡಕ್ ಬಿಟ್ಟು ಆ ಪೆನ್ ಡ್ರೈವ್, ಈ ಪೆನ್ ಡ್ರೈವ್, ಆ ಹಗರಣ, ಈ ಹಗರಣ ಅಂತ ಮಾಡಿ ಜನರ ಮೇಲೆ ಒಂದು ಸ್ಕ್ಯಾಮ್ ಮಾಡ್ತಿದ್ದಾರೆ ಇವರೆಲ್ಲರೂ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಪೊಲಿಟಿಕಲ್ ಪಾರ್ಟಿ. ಆಲ್ ಪೊಲಿಟಿಕಲ್ ಪಾರ್ಟಿ ಆರ್ ದ ಸೇಮ್. ಇದು ನನ್ನ ಅಭಿಪ್ರಾಯ. ಕರೆಕ್ಟ್. ಇದರಿಂದ ಜನಕ್ಕಂತೂ ಉಪಯೋಗ ಸಿಗ್ತಿಲ್ಲ ಅಂತಿದ್ರಿ. ದಿನ ಬೆಳಗಾದ್ರೆ ಟಿವಿ ಹಾಕಿದ್ರೆ ಅದೇ ಅವನ್ ಮೇಲೆ ಇವನ್ ತುಳಿ, ಇವನ್ ಮೇಲೆ ಅವನ್ ತುಳಿ, ಆ ಪೊಲಿಟಿಕಲ್ ಅದ್ ಮಾತಾಡು, ಇವನು ಅದು ಮಾತಾಡು, ಅದೇ ಆಗ್ತಾ ಇದೆ. ಅದ್ ಬಿಟ್ಟು ಇನ್ನೇನು ನೋಡಿಲ್ಲ ನಾವು 1 ತಿಂಗಳಿಂದ. ನೀವು ತೋರಿಸ್ತಾ ಇದ್ದೀರಾ, ನಿಮ್ಮ ಡ್ಯೂಟಿ ನೀವು ಮಾಡ್ತಿದ್ದೀರಾ. ಅದನ್ನ ಅರ್ಥ ಮಾಡ್ಕೊಳ್ಳೋಂತ ವ್ಯಕ್ತಿಗಳವರೆಲ್ಲ ಮಹಾನ್ ನಾಯಕರು, ಆ ನಾಯಕರು, ಈ ನಾಯಕರು ಅಂತಿರಲ್ಲ, ಇವರೆಲ್ಲ ನಮ್ಮನ್ನ ಆಳ್ಬೇಕಾ ಅನ್ಸುತ್ತೆ. ಇವ್ರ ಕೆಳಗಡೆ ನಾವು ಇರ್ಬೇಕಾ ಅನ್ಸುತ್ತೆ. ಇವರೆಲ್ಲ ನಮ್ಮನ್ನ ಆಳೋರ. ಒಂದು ದೇಶನ ಅಥವಾ ಒಂದು ರಾಜ್ಯನ ಆಳೋರು ಯಾವ ರೀತಿ ಯೋಚನೆ ಮಾಡ್ಬೇಕು, ಅದು ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಅವ್ರಿಗೆ ಬರ್ಬೇಕು. ಇದು ಇಲ್ಲ ಅವ್ರಿಗೆ. ದುಡ್ಡು ಮಾಡೋದು, ಅಲ್ಲಿ ಸ್ಕ್ಯಾಮ್ ಮಾಡು, ಆ ರೋಡ್ ಮಾಡು, ಈ ರೋಡ್ ಮಾಡು, ದುಡ್ಡು ತುಂಬ್ಕೊ ಹೋಗು ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಆಮೇಲೆ ದುಡ್ಡು ಕೊಟ್ಟು ಒಳಗಾಕೊಳ್ಳೋದು, ಫ್ರೀ ಸ್ಕೀಮ್, ದುಡ್ಡು ಕೊಡುವವನಿಗೆ ಬಾ ಓಟ್ ಹಾಕು ಅಷ್ಟೇ. ಅವರ ಜೋಬ್ ತುಂಬಿತು. ಬಟ್ ಎಂಡ್ ಆಫ್ ದ ಡೇ ಇಸ್ ದ ಕಾಮನ್ ಮ್ಯಾನ್ getting all the benefit what he wants. It's zero, nothing. We are getting nothing from the government or any of these political leaders. Right. This is what my abhipraya. Well said. Thank you Sujay avare. Thanks a lot for calling me. ಮಂಡ್ಯದಿಂದ ದೊಡ್ಡ ವೀರೇಗೌಡರು ಕಾಲ್ ಮಾಡಿದ್ದಾರೆ. ಗೌಡ್ರೆ. ಹೌದು ಸರ್, ಹೇಳಿ ಸರ್. ಏನ್ ಗೌಡ್ರೆ? ಹೇಳಿ ಗೌಡ್ರೆ. ಹೇಳಿ ಸರ್. ಹೌದು ಸರ್. ಸರ್ ಏನ್ ಸರ್, ಹೆಣ್ಮಕ್ಳು ಎಲ್ಲಾನು ಏನೋ ಒಂದೋ ಎರಡು ಬಿಟ್ಟಿದ್ರೆ ಇದೆಲ್ಲ ತಕೊಂಡ್ಬಂದು ಈಚೆಲ್ಲ ಅಂಟ್ಬಿಟ್ಟು ಇಡೀ ದೇಶವೇ ಆ ಹೆಣ್ಮಕ್ಳು ನೋಡಿ ಭವಿಷ್ಯ ಮಾಡ್ಬಿಟ್ರಲ್ಲ ಸರ್ ಇವರು. ಏನ್ ಮಾಡ್ತೀರಿ ಹಂಗಾಗ್ಬಿಡದೆ. ಏನ್ ಮಾಡ್ತೀರಿ ಅಂದ್ರೆ ಸರ್, ನಿಮ್ಗೆ ನೀವ್ ತೋರಿಸ್ತಿರಲ್ಲ, ನೀವು ಅಲ್ಲಿ ಒಳಗಿದ್ದೀರಿ, ನಿಮ್ಗೆ ಇದಾಯ್ತಾ ಇಲ್ಲ. ಇಲ್ಲಿ ಹೊರಗಡೆ ಜನ ಏನೇನ್ ಮಾತಾಡ್ತಾರ ಗೊತ್ತೋ? ಇಲ್ಲಪ್ಪ, ನಾನು ಹೊರಗೆ ಬರ್ತೀನಲ್ಲ ಗೌಡ್ರೆ, ಎಲ್ಲಿ ಒಳಗಡೆನೆ ಇರಕ್ಕಿಲ್ಲ. ನಾನು ಹೊರಗೆ ಓಡಾಡ್ತೀನಿ, ನಾನು ಜನರ ಜೊತೆಗೆ ಮಾತಾಡ್ತೀನಿ. ಹೆಣ್ಮಕ್ಳು ಬೇರೆ, ಅವ್ರು ಬೇರೆ, ಕುಮಾರಣ್ಣ ಇರ್ತಿ ಬೇರೆ, ಶಿವಕುಮಾರ್ ಇರ್ತಿ ಬೇರೆ ಅಲ್ಲ. ಹೇಳಿ ಇವತ್ತಿನ ಬಗ್ಗೆ ಏನು ಉಪಯೋಗ ಮಾಡಿದ್ರು ಇವರು? 1 ವರ್ಷ ಆಯ್ತಲ್ಲ ಇದಕ್ಕೊಂದು. ಹೆಣ್ಮಕ್ಳಿಗೆಲ್ಲ ದುಡ್ಡು ಬಿಟ್ಟು ಅಂದ್ಬಿಟ್ಟು ಅವರು ಮನೆಗಳಲ್ಲಿ ಕೆಲಸನೂ ಮಾಡ್ತಾ ಇಲ್ಲ, ಅತ್ತಾಗಿತ್ತಾಗ ಓಡಿ ಹೋಗ್ತಾರೆ. ಮನೆಗಳಲ್ಲಿ ಕೆಲಸ ಕಾರ್ಯಗಳು ಇದ್ ಮಾಡ್ತಾರೆ, ದೇವ್ರು ದಿಂಡ್ರು ಅನ್ಕೊಂಡು ಅವ್ರು ಪೂಜೆ ಪುಸ್ಕಾರ ಮಾಡ್ಕ ಅವ್ರು ನಿಂತವ್ರು. ಅದೊಂದು ಈಗ ಬಿಡಿ ಹೋಗ್ಲಿ. ಥ್ಯಾಂಕ್ ಯು. ಯಾರಪ್ಪ ನೆಕ್ಸ್ಟ್ ಕಾಲರು? ಗಿರೀಶ್ ಅಂತ ಮೈಸೂರಿಂದ. ಗಿರೀಶ್ ನಮಸ್ಕಾರ. ನಮಸ್ತೆ ಸರ್. ಸಾಹೇಬ್ರೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸಾಹೇಬ್ರೆ. ಮ್ಯೂಟ್ ಆಗಿದೆ ಸರ್. ಹೇಳಿ ಗಿರೀಶ್ ಜಿ. ನಮಸ್ಕಾರ ಸರ್. ನಮಸ್ತೆ. ಇವರು ದಿನಕ್ಕೊಂದೊಂದು ಹೇಳಿಕೆ ಕೊಟ್ರೆಂದು ಇವರು ಫಸ್ಟ್ ಬೇಲ್ ತಗೊಳ್ಳೋದು ಅದೆಲ್ಲ ಇರ್ಲೇಬಾರ್ದಲ್ವಾ? ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು ಫಸ್ಟ್ ಬೇಲ್ ವಿಚಾರಣೆ ತಗೊಬಾರ್ದು. ಅವ್ರು ಏನ್ ಅಲಿಗೇಷನ್ ಮಾಡ್ತಾರೆ ಅದಕ್ಕೆ ಶಿಕ್ಷೆ ಆಗ್ಬೇಕಲ್ವಾ ಸರ್? ಫಸ್ಟ್ ಬೇಲ್ಗೆ ಅಪ್ಲೈ ಮಾಡೋದು, ಹೊರದೇಶ ಕಳ್ಸೋಬೇಕಂತ ಅದ ಅವಶ್ಯಕತೆ ಇದೆಯಾ ಸರ್? ಬೇಲ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಅಂತನಾ? ಹೌದೌದು. ಬೇಲ್ಗೆ ಹಾಕತ್ತಲ್ಲ ಇವರು ಕಳ್ತನ ಮಾಡ್ಬಿಟ್ಟು ಯಾವುದೇ ಒಂದು ತಪ್ಪು ಮಾಡಿದ್ರು ಫಸ್ಟ್ ಬೇಲ್ಗೆ ಅವಕಾಶನೇ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾರು ರೇವಣ್ಣ ಅವ್ರ ವಿಷಯ ಮಾತಾಡ್ತಾ ಇದ್ದೀರಾ? ಅಲ್ಲ, ರೇವಣ್ಣ ಆಗ್ಲಿ, ಪ್ರಜ್ವಲ್ ಆಗ್ಲಿ, ಬೇರೆ ಯಾವ್ದೇ DK ಶಿವಕುಮಾರ್ ಆಗ್ಲಿ, CM ಆಗ್ಲಿ, ಏನೇ ಒಂದು ಅಪರಾಧ ಮಾಡಿದಾಗ ಇವರು ಫಸ್ಟ್ ಬೇಲ್ ಅಪ್ಲೈ ಮಾಡಲೇಬಾರ್ದು ಅಂತ ನನ್ನ ಅಭಿಪ್ರಾಯ. ಕಾನೂನಲ್ಲಿ ಇದಕ್ಕೆ ಅವಕಾಶನೇ ಕೊಡಬಾರ್ದು. ಇಲ್ರಿ, ಅದು ಏನಾಗ್ತದೆ ಕಾನೂನಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ಆರೋಪ ಬಂದಿರೋದು ಆರೋಪ ಮಾತ್ರ. ಈಗ ರೇವಣ್ಣ ಅವರ ವಿಚಾರ ತಗೊಂಡಾಗ ಅದು ಒಂದು ಆರೋಪ ಅನ್ನೋ ಥರದಲ್ಲಿದೆ, ಆಯ್ತಾ?
ಈಗ ಪ್ರಜ್ವಲ್ ರೇವಣ್ಣ ವಿಷಯ ತಗೊಂಡಾಗ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಏನೇನೋ ಎಲ್ಲ ಬಂದ್ಬಿಡದೆ. ಆ ಕಾರಣಕ್ಕೋಸ್ಕರ ಅದನ್ನು ಯಾರು ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ಆದರೆ ರೇವಣ್ಣವರ ಪಾತ್ರ ಬಂದಾಗ ಒಂದು ಸ್ವಲ್ಪ ಏನೋ ಪ್ರಶ್ನೆಗಳು ಆ ಕಡೆ ಆ ಕಡೆ ಆಗೋದು ಅದಾವೆ. ಅದಕ್ಕೋಸ್ಕರನೇ ಬೇಲ್ ಅನ್ನೋದು ಒಂದು ಕಾನೂನು ಪ್ರಕ್ರಿಯೆ. ಯಾಕಂದರೆ ಎಲ್ರಿಗೂ ಕೂಡ ಒಂದು ಅವಕಾಶ ಇರಬೇಕಲ್ವ, ಎಲ್ರಿಗೂ ಕೂಡ ಮಾತನಾಡೋದಕ್ಕೆ ಒಂದು ಅವಕಾಶ ಇರಬೇಕಲ್ವ, ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ ಅಲ್ವಾ. ಆದರೆ ಈ ಪ್ರಜ್ವಲ್ ರೇವಣ್ಣ ಮಾಡಿರೋವಂಥದ್ದನ್ನು ನಾವು ಬ್ರ್ಯಾಂಡ್ ಮಾಡಲೇಬೇಕು ಅದನ್ನು, ಆಯಿತಾ. ಹಾಗಾಗಿ ಅದೊಂದು ಬೇಲ್ ಅನ್ನೋದು ಒಂದು ಕಾನೂನು ಪ್ರಕ್ರಿಯೆ, ಅದನ್ನು ಮಾಡ್ತಾರೆ. ಅವರವರ ವರಸೆಗಳನ್ನು ಅವರವರು ಪಾಲಿಸಲೇಬೇಕಲ್ವೇನ್ರಿ ಸಾಹೇಬ್ರೆ. ಪರಮೇಶ್ ಅವರು ಹಾಸನದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಪರಮೇಶ್ ಅವರೇ. ಸರ್ ನಮಸ್ತೆ. ಹೇಳಿ ಸಾಹೇಬ್ರೆ. ಸರ್ ಅದು ಈ CD ವಿಚಾರ ಬರ್ತಾ ಇದೆಯಲ್ಲ, ಪೆನ್ ಡ್ರೈವ್ ನೀವು ಈಗ ಹೇಳಿ ಸರ್. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು. ನನಗೆ ಹಾಸನದಿಂದ ಬೆಂಗಳೂರು ತನಕ ಕೇಳಿಸ್ತಾ ಇದೆ ನಿಮ್ಮ ಟಿ ವಿ ವಾಲ್ಯೂಮ್. ಸರಿ, ಓಕೆ ಸರ್, ಮಾಡಿ ಹೇಳ್ತೀನಿ. ಮ್ಯೂಟ್ ಬಟನ್ ವರ್ಕ್ ಆಗ್ತದೆ ನೋಡಿ ಒಂಥರ. ಮಾಡಿದ್ದೀನಿ, ಹೇಳಿ ಸರ್. ಮಾಡಿದ್ರಾ? ಮಾಡಿದ್ದೀನಿ. ಹೇಳಿ ಸಾಹೇಬ್ರೆ. ಅದೇ ಈಗ ಪೆನ್ ಡ್ರೈವ್ದು ಈಗ ವಿಚಾರಗಳು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಅದರಲ್ಲಿ ಯಾರೇ ಆದ್ರೂ ಈ ಒಂದು ಕೃತ್ಯ ಮಾಡಿದ್ರೆ ಈ ಜನಗಳು, ರಾಜ್ಯದ ಜನ, ದೇಶದ ಜನರ ನೋಡ್ತಾ ಇದ್ದಾರೆ. ಇದು ಯಾರಾದ್ರೂ ಇದು ಸತ್ಯವಾಗಿ ಈಗ SIT ತನಿಖೆ ಇದು ಇನ್ನು ಎಷ್ಟು ದಿವಸ ಆಗ್ಬೋದು ಸರ್? ಇದು ಗೊತ್ತಿಲ್ಲ, ನಡೆಯುತ್ತೆ ತನಿಖೆ ಅನ್ನೋದು ನಡೆಯುತ್ತೆ. ಎಷ್ಟು ದಿನ ಅಂತ ನಾನು ಹೆಂಗೆ ಹೇಳಿ? ಅಲ್ಲ ಒಂದು ಅಂದಾಜು, ಈಗ ಅದಕ್ಕೂ ಒಂದು ಲಿಮಿಟ್ಸ್ ಇರ್ತದೆ ಅಲ್ವಾ ಸರ್? ಅದಕ್ಕೆ ಅಂತ ಸದ್ಯದ ಮಟ್ಟಿಗೆ ಏನು ಲಿಮಿಟ್ ಸೆಟ್ ಮಾಡಿಲ್ಲ, ಆಯಿತಾ. ನಡೆಯುತ್ತೆ, ಒಂದು ಕೆಲವು ತಿಂಗಳವರೆಗೂ ಅಥವಾ ಒಂದು ವರ್ಷದವರೆಗೂ ನಡೆಯುತ್ತೆ ಇದು. ನಡಿಬಹುದು ಅಲ್ವಾ? ಕಟ್ ಮಾಡ್ಬಿಡ್ರಾ? ಶ್ರೀಧರ್ ಅಂತನಾ, ಹುಬ್ಬಳ್ಳಿಯಿಂದನಾ? ಶ್ರೀಧರ್ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ನೀವು ಮೊನ್ನೆ ಫೋನ್ ಮಾಡಿದ್ರಲ್ವೇನ್ರಿ? ಒಂದ್ಸಲ ಮಾತಾಡಿದ್ರಿ? ಇಲ್ಲ ಸರ್, ಫಸ್ಟ್ ಟೈಮ್ ನಾನು ಕಾಲ್ ಮಾಡಿ. ಹೇಳ್ರಿ ಶ್ರೀಧರ್ ಅವ್ರೆ. ಸರ್, ಒಂದ್ ವೀಕ್ ಇಂದ ಇವು ಟಿವಿ ಆಮೇಲೆ ಎಲ್ಲಾ ಚಾನಲ್ ಅಲ್ಲಿ ಇವೇ ನೋಡ್ತಾ ಇದೀವಿ ನಾವು. ಇದು ಏನ್ ಸಾಮಾಜಿಕವಾಗಿ ಏನು ತೋರಿಸ್ತಾ ಇದೆ ಸರ್? ಇದು ನಮ್ಗೆ ಏನ್ ಪರಿಣಾಮ ಆಗ್ಬೋದು ಯುವಕರಿಗೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೌದು, ಇದರಲ್ಲಿ ಒಂದು ಪಕ್ಷ ಅನ್ನಲ್ಲ, ಎಲ್ಲಾ ಪಕ್ಷನೂ ಅವೇ ಇದಾವೆ ಸರ್. ನಾನು ಯಾವ ಪಕ್ಷದಿಂದನೂ ಅಲ್ಲ, ಎಲ್ಲಾ ಪಕ್ಷನೂ ಅವೇ ಇದಾವೆ. ಇವಾಗ ನಮ್ ಹುಬ್ಳಿ ಕೇಸಲ್ಲೂ ಹಿಂಗೆ ಆಗಿದೆ ಸರ್. ಅದು ಏನು, ಅವಾಗ ಒಂದ್ ವೀಕ್ ಇಲ್ಲಿ ಫುಲ್ ಹುಬ್ಳಿ ಪೂರಾ ಸ್ಟ್ರೈಕ್ ಹಿಂಗೆ ಆಗೈತು ಸರ್. ಆಮೇಲೆಲ್ಲ ಇವಾಗ ಅದು ಹುಬ್ಳಿಯಿಂದ ಅದು ಈ ಕೇಸ್ ಮುಚ್ಚೋಯ್ತು, ಇಲ್ಲಿ ಹುಬ್ಳಿ ಕೇಸು. ಇವಾಗ ಅಲ್ಲಿ ಕೇಸು ಸರ್. ಹೌದು. ಇದು ಏನ್ ಕರ್ನಾಟಕ ಜನತೆಗೆ ಏನ್ ತೋರಿಸ್ತಾ ಇದೆ ಸರ್? ಒಂದು ಸೋಷಿಯಲ್ ಫ್ಯಾಬ್ರಿಕ್ ಅಂತ ಕರೀತಾರೆ. ಈ ಸಮಾಜದಲ್ಲಿ ಒಂದು ಪದರ ಅಂತಿರುತ್ತೆ, ಒಂದು ಸ್ವಸ್ಥತೆಯ ಪದರ, ಒಂದು ಆರೋಗ್ಯದ ಪದರ. ನಾವು ನೀವು ಬದುಕೋದಕ್ಕೆ ಸೋಷಿಯಲ್ ಫ್ಯಾಬ್ರಿಕ್ ಅಂತ ಹೇಳ್ತೀವಲ್ಲ ಸಾಹೇಬ್ರೆ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವೆಲ್ಲ ಬದುಕ್ತಾ ಇದ್ದೀವಿ, ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೀವಿ, ಅದೆಲ್ಲದಕ್ಕೂ ಒಂದು ಸೋಷಿಯಲ್ ಫ್ಯಾಬ್ರಿಕ್ ಇಂಪಾರ್ಟೆಂಟ್. ಅದೆಲ್ಲ ಹಾಳು ಬಿದ್ದೋಗ್ತಾ ಇದೆ ಅಂತ ತೋರಿಸ್ತಾ ಇದೆ ಅಷ್ಟೇ ಇದು. ಅದೇ ಸರ್, ಇವಾಗ ನೀವು ಸ್ವಲ್ಪ ಇವನ್ ಇಂಥ ಕಾರ್ಯಕ್ರಮ ಇಂಥ ತೋರಿಸೋದನ್ನ ಸ್ವಲ್ಪ ಕಡಿಮೆ ಮಾಡಿ ಸರ್, ದಯವಿಟ್ಟು ನನ್ನ ಒಂದು ಕಳಕಳಿ ವಿನಂತಿ. ಇಂಥದ್ದು ತೋರಿಸೋದು ಕಡಿಮೆ ಮಾಡಿ ಅಂತಂದ್ರೆ ನಾವು ಅಂಥದ್ದು ತೋರಿಸೋದು ಕಡಿಮೆ ಮಾಡ್ತೀವಿ, ಬಟ್ ಅವ್ರು ಅಂಥದ್ದು ಮಾಡೋದನ್ನು ಕಡಿಮೆ ಮಾಡ್ಬೇಕಲ್ಲ. ಅವ್ರನ್ನ ಎಚ್ಚರಿಸೋರು ಯಾರು ಸಾವ್ಕಾರ್ರೆ? ನನಗೇನು, ನಾನು ಟಿವಿ ಆಫ್ ಮಾಡ್ಬಿಟ್ಟು ಶರ್ಟ್ ಕಳ್ಸಿಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ ಅನ್ಬೇಕಾದ್ರೆ ನನಗೇನು ತೊಂದರೆ ಇಲ್ಲ, ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು. ಬಟ್ ಅವ್ರು ಅಂಥದ್ದು ಬೇರೆ ಏನಾದ್ರು ತೋರಿಸಿ ಸರ್. ಇವು ಎಲ್ಲಾ ಚಾನಲ್ ಅಲ್ಲಿ ಇವೇ ನೋಡ್ತಾ ಒಂದ್ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಂತ ಭಾವನೆ ಬೀರ್ತಾ ಇದೆ, ಎಂತ ಇದನ್ನಾಗ್ತಾ ಇದೆ ಅಂತ ನನಗೂ ಖುಷಿ ಇಲ್ಲ ಸಾವ್ಕಾರ್ರೆ. ಇದನ್ನೆಲ್ಲ ತೋರಿಸ್ಕೊಂಡು ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರೋದಕ್ಕೆ ನನಗೇನು ಬಹಳ ಖುಷಿ ಅನ್ಕೊಂಡ್ರ? ನನಗೂ ಸಿಟ್ಟಿದೆ, ನನಗೂ ಆಕ್ರೋಶ ಇದೆ, ನನಗೂ ನೋವಿದೆ ಇವೆಲ್ಲದ್ರ ಬಗ್ಗೆ, ಆಯ್ತಾ. ಇವಾಗ ನೋಡಿ ಸರ್, ಹುಬ್ಳಿ ಕೇಸು ಮುಚ್ಚೋಯ್ತು, ಏನ್ ಮಾಡ್ಲಿಕ್ಕೆ ಅದ್ರ ಬಗ್ಗೆ ಯಾರು ಕೇಳಿಕ್ ರೆಡಿ ಇಲ್ಲ ಸರ್. ಇವಾಗ ಅದ್ರ ಬಗ್ಗೆ ಯಾವ ಚಾನಲ್ ಅಲ್ಲೂ ತೋರಿಸ್ತಾ ಇಲ್ಲ ಸರ್. ಇವಾಗ ಇದು ಚಾಲು ಆಗಿದೆ ಸರ್. ಹೌದ್ರಿ, ಇಂಥ ಸುದ್ದಿಗಳನ್ನೇ ನಾವು ಬೆನ್ನಟ್ಟಿ ಹೋಗ್ಬೇಕಲ್ಲ ಅಂತ ನನಗೂ ಬೇಸರ ಇದೆ. ನಾನು ನಿಮಗೆ ಸತ್ಯವಾಗಿ ಹೇಳ್ತೀನಿ ಕೇಳಿ, ನಂಬೆನ್ನೇ ನಾವೇ ನೋಡ್ಕೋಬೇಕಲ್ವಾ ಟಿ ವಿ ಅವರು? ಹೌದು ಸರ್, ಹೌದು. ನಾವು ನಂಬೆನ್ನು ನೋಡ್ಕೋಬೇಕು. ಒಂದೊಂದ್ಸಲ ದೊಡ್ಡದೊಂದು 2-3 ಕನ್ನಡಿ ಇಟ್ಕೋಬೇಕಾಗ್ತದೆ ಟಿ ವಿ ಅವರು. ನಾವೇನು ತೋರಿಸೋದಲ್ಲ ಓ ಅದ್ಭುತ ಅಂತ ನಾನೇನು ಹೇಳ್ತಾ ಇಲ್ಲ, ಬಟ್ ಏನು ಮಾಡೋದು, ಒಂದೊಂದ್ಸಲ ಇಂತಿಂಥದ್ದೇ ಮಾಡ್ಕೊಂಬರ್ತಾರಲ್ಲ ಅಂತ ನನಗೂ ಭಾಳ ಬೇಜಾರಿದೆ. ಓಕೆ, ಉತ್ತರ ಕನ್ನಡದಿಂದ ಕರೆ ಮಾಡಿದ್ದಾರೆ ತನುಜಾ ಪಾಟೀಲ್ ಅಂತ. ಮೇಡಮ್ ಅವರೇ ನಮಸ್ಕಾರ. ಮೇಡಮ್ ಅವರೇ
ಹಲೋ, ನಮಸ್ತೆ ತನುಜಾ ಅವರೇ, ಹಾ ನಮಸ್ಕಾರ. ಓಟ್ ಹಾಕಿದ್ರಾ? ನೀವೇ ಆನ್ಸರ್ ಹೇಳ್ಬಿಟ್ರಿ ನನ್ನ ಕ್ವಶನ್ಗೆ. ಸೋಷಿಯಲ್ ಫ್ಯಾಬ್ರಿಕ್ ಅಂತ ಇರುತ್ತೆ ಅಂತ. ಹಂಗಾಗಿ ಸೋಷಿಯಲ್ ಫ್ಯಾಬ್ರಿಕ್ ಯಾವ ಸ್ವಸ್ಥತೆ ಕಾಣೋದಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ವಿಷಾದ ಅನಿಸ್ತಾ ಇದೆ. ಹಂಗಾಗಿ ಒಂದು ನಾರ್ಮಲ್ ಜನ ಬದುಕೋದು ಕಷ್ಟ. ಈ ರಾಜಕೀಯ ಒಬ್ಬರ ಮೇಲೆ ಒಬ್ಬರ ದಬ್ಬಾಳಿಕೆ ಇದೆಲ್ಲ ನೋಡ್ಬಿಟ್ರೆ ಇಲೆಕ್ಷನ್ ಟೈಮ್ ಅಲ್ಲಿ ಏನಾಗತ್ತೆ, ಏನು ಒಬ್ರನ್ನೊಬ್ರು ಕಾಲು ಎಳೆಯೋದ್ರಲ್ಲೇ ಇದ್ ಮಾಡ್ತಾರ ಬಿಟ್ರೆ ಅಭಿವೃದ್ಧಿ ಕಾರ್ಯ ಏನು ನಡೀತಾ ಇಲ್ವಲ್ಲ ಅನ್ನೋದು ಬಹಳ ಖೇದ ಅನಿಸ್ತಿದೆ. ಸ್ವಸ್ಥತೆ ಎಲ್ಲಿದೆ ಸರ್ ಚಂದನ್ ಶರ್ಮಾ ಅವ್ರೆ? ಈಗ ನಿಮ್ಮ ಉತ್ತರ ಕನ್ನಡನೇ ತಗೊಳ್ಳಿ, ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರಬೇಕು ಅಂತ ಎಷ್ಟು ದಶಕದಿಂದ ಹೋರಾಟ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಸೇರ್ಕೊಂಡು. ಅದಲ್ವಾ ನಿಜವಾದ ಸೊಸೈಟಿಗೆ ನಾವು ತರಬಹುದಾಗಿರುವಂತ ಫ್ಯಾಬ್ರಿಕ್ ಅದಲ್ವಾ ನಾವು ಹೆಲ್ತ್ ವೈಸ್ ತರಬಹುದಾಗಿರುವಂತ ದೊಡ್ಡ ರೆವಲ್ಯೂಷನ್. ಅದು ಚರ್ಚೆ ಆಗ್ತಾ ಇದೆಯಾ? ಅದು ಹೋರಾಟ ಆಗ್ತಾ ಇದೆಯಾ? ಒಳ್ಳೇದು ಯಾವ್ದು ಚರ್ಚೆ ಆಗ್ತಾ ಇಲ್ಲ. ಈ ಸೆಕ್ಸ್ ಸ್ಕ್ಯಾಂಡಲ್ ಇದನ್ನ ನೋಡಿ ಮೊದಲು ನನ್ಕಿಂತ ಮೊದಲು ಕಾಲರ್ ಹೇಳಿದ್ರಲ್ಲ, ಅದೇ ರೀತಿ ಒಂದ್ ರೀತಿ ಜೀವನನೇ ಹೇಸಿಗೆ ಅನ್ಸ್ಬಿಟ್ಟಿದೆ. ಯಾಕೆಂದ್ರೆ ದುಡ್ಡಿದ್ದವ್ರದ್ದು ಈ ಸೆಕ್ಸ್ ಸ್ಕ್ಯಾಂಡಲ್ ಏನಿರುತ್ತೆ ಚಂದನ್ ಶರ್ಮಾ ಅವ್ರೆ, ಬರೀ ಇದ್ರದ್ದು ಮೇಲಾಟ ನೋಡೋದಾಗ್ಬಿಟ್ಟಿದೆ ಬಿಟ್ರೆ ಯಾವ್ದೇ ಅಭಿವೃದ್ಧಿ ಕಾರ್ಯ ಇರ್ಲಿ, ಯಾವ ಪಕ್ಷ ಇರ್ಲಿ, ಯಾವ ಪಾರ್ಟಿ ಇರ್ಲಿ, ಅಥವಾ ಯಾವುದೇ ವ್ಯಕ್ತಿ ಇರ್ಲಿ, ನಾನು ಯಾವುದೇ ರಾಜಕೀಯದಲ್ಲಿ ಸಾಮಾನ್ಯ ಒಬ್ಬ ರೈತ ಮಹಿಳೆ. ಆಯ್ತಮ್ಮ. ನಿಮ್ಗೇನ್ ಅನ್ಸುತ್ತೆ ಚಂದನ್ ಶರ್ಮಾ ಅವ್ರೆ? ನೀವ್ ಹೇಳ್ತಿರೋದು ನಿಜ. ಆಮೇಲೆ ನೋಡಿದ್ರೆ ಹೇಸಿಗೆ ಹಾಕ್ಬಿಡುತ್ತೆ ಅಂತೀರಿ ತಾವು, ಹೌದು. ಬಟ್ ಈ ಎಲ್ಲ ಕರ್ಮಕಾಂಡಗಳನ್ನ ಮಾಡದಂತ ಆ ಪರಮ ಪುಣ್ಯಾತ್ಮ ಮನುಷ್ಯನಿಗೆ ಹೇಸಿಗೆ ಆಗ್ಲಿಲ್ವಲ್ಲ ಅಂತ ನನಗೆ ಬಹಳ ಸಿಟ್ಟು ಬರ್ತಾ ಇರೋದು. ಖಂಡಿತ ಮನ್ಸಿಗೆ ಅದು ಕೂಡ ಒಂದ್ ರೀತಿ ಖೇದ, ವಿಷಾದ, ಏನು ಆ ಶಬ್ದಗಳು ಸಾಕಾಗೋದಿಲ್ಲ ನಾವ್ ಹೇಳೋದಿಕ್ಕೆ. ದುಡ್ಡು ಹಂಗ್ ಮಾಡ್ಸತ್ತೆ ಚಂದನ್ ಶರ್ಮಾ ಅವ್ರೆ, ದುಡ್ಡು ಅವರನ್ನ ಆಟ ಆಡ್ಸತ್ತೆ. ಅವರಿಗೆ ಸಾಮಾನ್ಯ ಜನರ ನೋವು ಅಳಲು ಹಂಗಾಗೆ ಬಿಸಿಲು ಹಂಗಂತೀರಾ? ಖಂಡಿತ ಇಂತ ಪಾಪಿಸ್ಟ್ರು ಹೆಚ್ಚಾಗಿದ್ಕಾಗೆ ಮಳೆ ಕಾಲಕ್ ಮಳೆ ಇಲ್ಲ, ಬೆಳೆ ಕಾಲಕ್ ಬೆಳೆ ಇಲ್ಲ. ಏನು ಇದನ್ನ ನೋಡ್ಬಿಟ್ರೆ ಬಹಳ ವಿಷಾದ ಅನ್ಸತ್ತೆ. ನಿಮ್ಮಂತ ಮೀಡಿಯಾದವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆಂದ್ರೆ ಇದನ್ನ ಹೊರಗೆ ಎಳಿದೇ ಇದ್ರೆ 2 ದಿವಸ ಎಳಿಲಿ, 3 ದಿವಸ ಎಳಿಲಿ, ಸ್ವಲ್ಪ ಜನರಿಗೆ, ಸಾಮಾನ್ಯ ನಮ್ಮಂತ ಜನರಿಗೆ ಗೊತ್ತು ಮಾಡ್ತಿರಲ್ಲ ಇಷ್ಟು ಕರ್ಮಕಾಂಡನ. ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.